ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತೇನಪ್ಪ ಅಂತಂದರೆ ಸುಮ್ಮನೆ ಹಂಗೆ ಒಂದು ರ್ಯಾಂಡಮ್ ಬ್ಲಾಗ್ ಮಾಡೋಣ. ಲೈಕ್ ಆಫೀಸ್ ವರ್ಕ್ ಎಲ್ಲ ಹೇಗಿರುತ್ತೆ, ನಾನು ಮಾರ್ನಿಂಗ್ ಟು ಈವ್ನಿಂಗ್ ಏನೆಲ್ಲ ಮಾಡ್ತೀನಿ, ಏನೆಲ್ಲ ತಿಂತೀನಿ ಅನ್ನೋದನ್ನು ವೀಡಿಯೋ ಮಾಡೋಣ ಅಂತಂದ್ಬಿಟ್ಟು ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ವೆಲ್ಕಮ್. ವಸ್ತುನೇ ಆಗಲಿ ವ್ಯಕ್ತಿನೇ ಆಗಲಿ ಸ್ಟಾರ್ಟಿಂಗಲ್ಲೆಲ್ಲ ಸಿಕ್ಕಾಪಟ್ಟೆ ಸಖತ್ತಾಗಿರುತ್ತೆ, ಆಮೇಲೆ ಹೋಗ್ತಾ ಹೋಗ್ತಾ ಬೋರ್ ಆಗ್ತಾ ಹೋಗುತ್ತೆ. ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಲಾಸ್ಟ್ ಟೈಮ್ ಬ್ರಹ್ಮಕಮಲ ಹೂ ಹರಳಬೇಕಾದ್ರೆ ನಾವು ನೈಟ್ ಎಲ್ಲ ವೆಯ್ಟ್ ಮಾಡ್ಕೊಂಡು ಕೂತಿದ್ದು, ಅದಕ್ಕೆ ಪೂಜೆ ಎಲ್ಲ ಮಾಡಿದ್ವಿ. ಈ ಟೈಮು ಹೂ ಅರಳಿರೋದು ಸಹ ಗೊತ್ತಾಗಿಲ್ಲ, ಏನೋ ಮಳೆ ಬರ್ತಿದೆ ಅಂತ ಹೊರಗಡೆ ಹೋದಾಗ ಗೊತ್ತಾಯ್ತು ಹೂ ಹರಳಿದೆ ಅಂತ. ಸೊ ನೈಟ್ ಸಿಕ್ಕಾಪಟ್ಟೆ ಜೋರಾಗಿ ಮಳೆ ಬಂದಿತ್ತು. ಮಾರ್ನಿಂಗು ತಣ್ಣನೆ ವಾತಾವರಣ ಇತ್ತು, ತಣ್ಣಗೆ ಗಾಳಿ ಬೀಸ್ತಾ ಇತ್ತು. ಹಾಗೆ ಸ್ವಲ್ಪ ನೈಟ್ ವಾಶ್ ಮಾಡಿದ ಬಟ್ಟೆನೆಲ್ಲ ಒಣಗಾಕ್ಬಿಟ್ಟು ಆಮೇಲೆ ನಾನು ಇವತ್ತು ಬ್ರೇಕ್ಫಾಸ್ಟ್ಗೆ ಅಂದ್ಬಿಟ್ಟು ಅಂಬ್ಲಿನ ಮಾಡಿಕೊಂಡು ಕುಡಿದೆ. ದವಸ ಧಾನ್ಯಗಳು ಮತ್ತು ಗೋಡಂಬಿ, ಬಾದಾಮಿ, ಪಿಸ್ತಾ, ಡ್ರೈ ಫ್ರೂಟ್ಸ್ಗಳು ಎಲ್ಲನೂ ಹಾಕ್ಬಿಟ್ಟು ನಮ್ಮ ಅಕ್ಕ ಇದು ಪೌಡರ್ ಮಾಡಿಸಿದ್ರು. ಅದನ್ನು ನನಗೂ ಸ್ವಲ್ಪ ಕೊಟ್ಟಿದ್ರು. ಸೊ 1 ಮಂತ್ ಇದನ್ನು ಕುಡಿಯೋಣ ಅಂತ ಡಿಸೈಡ್ ಮಾಡಿದ್ದೀನಿ ಆ್ಯಂಡ್ ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀನಿ. ಅದಾದಮೇಲೆ ಇನ್ನು ಮುಂದೆ ಮಾರ್ನಿಂಗ್ ಮಾಲ್ಟು ಮತ್ತು ಆಫ್ಟರ್ನೂನ್ ಚಪಾತಿ, ನೈಟು ಮುದ್ದೆ ಮಾಡಿಕೊಂಡು ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ. ಯಾವುದೇ ರೀತಿಯಾದಂತಹ ದಪ್ಪ ಆಗಬೇಕು, ಸಣ್ಣ ಆಗಬೇಕು ಈ ಇಂಟೆನ್ಷನ್ ಎಲ್ಲ ಇಟ್ಕೊಂಡು ಈ ಡಯಟ್ನ ಸ್ಟಾರ್ಟ್ ಮಾಡಿಲ್ಲ. ಜಸ್ಟ್ ಹೆಲ್ತ್ ಆಗಿರಬೇಕು, ಫಿಟ್ ಆಗಿರಬೇಕು ಆ್ಯಂಡ್ ಮೈಂಡ್ ಫ್ರೆಶ್ ಆಗಿರಬೇಕು ಅಂದ್ಬಿಟ್ಟು ನನಗನ್ಸಿರೋ ಮಟ್ಟಿಗೆ ಡಯಟ್ ಪ್ಲಾನ್ನ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಿಗ್ಗೆ ಬೇಗ ಎದ್ದಿದ್ದರಿಂದ ಬೇಗ ರೆಡಿ ಆಗಿಬಿಟ್ಟು ನಾನು ಆಫೀಸ್ಗೆ ಸಹ ಬೇಗನೆ ರೀಚ್ ಆದೆ. ಆ್ಯಂಡ್ ನಾನು ರೀಚ್ ಆಗೋ ಟೈಮಲ್ಲಿ ಯಾರು ಬಂದಿರಲಿಲ್ಲ, ಫುಲ್ಲು ಖಾಲಿಯಾಗಿತ್ತು. ಹಾಗೆ ಒಂದು ವಿಡಿಯೋನು ಸಹ ಮಾಡಿಕೊಂಡೆ. ಇವತ್ತು ನನ್ನ ಜೊತೆ ಹಳೆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದಂತಹ ಆಂಟಿನ ಮೀಟ್ ಮಾಡಿದೆ. ಅವ್ರು ನನಗೆ ಹೂ ಮತ್ತು ಕಬ್ಬಿನ ಜ್ಯೂಸ್ನ ಕೊಡಿಸಿದ್ರು. ಡೇನ ಸಿಕ್ಕಾಪಟ್ಟೆ ಖುಷಿಯಿಂದ ಸ್ಟಾರ್ಟ್ ಮಾಡಿದ್ರೆ ಆ ಡೇ ಅಲ್ಲಿ ಏನಾದರೂ ಒಂದು ಖುಷಿಯಾಗೋ ಘಟನೆ ನಡೆಯುತ್ತೆ. ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಈ ಡೇನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.